SMK ಅವರು ಎದ್ದು ಗಡಿಬಿಡಿ ಒಳಗೆ ಅಡಿಗೆ ಮನೆಗೆ ಹೋದರು. ಸ್ವಲ್ಪ ಐ ವಾಸ್ ಫೀಲಿಂಗ್ ದಟ್ ಹಿ ಈಸ್ ಲಿಟಲ್ ಡಿಸ್ಟರ್ಬ್ಡ್. ಉತ್ತರ ಕರ್ನಾಟಕಕ್ಕೆ ಅನ್ಯಾಯವನ್ನು ಹೋಗಲಾಡಿಸೋದ್ರ ಸಲುವಾಗಿ ಅಲಗ್ ಅವರ ನೇತೃತ್ವದೊಳಗೆ ಒಂದು ಕಮಿಟಿ ಮಾಡಿದರು. ಆಲ್ಮಟ್ಟಿ ಡ್ಯಾಮ್ ಮುಗಿಬೇಕಾದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಸಲ್ಲಬೇಕಾಗಿದ್ರೆ ಅದು SM ಕೃಷ್ಣರವ್ರಿಗೆ ಸಲ್ಲಬೇಕಾಗ್ತದೆ. 37% of budget was allocated to water resources. More than 75% was for North Karnataka ಅನ್ನೋದನ್ನ ಬಹಳ ಕೃತಜ್ಞತಾಪೂರ್ವಕವಾಗಿ SM ಕೃಷ್ಣ ಅವ್ರನ್ನ ನಾವು ನೆನಪು ಮಾಡ್ಕೋತೀವಿ. ಉತ್ತರ ಕರ್ನಾಟಕಕ್ಕೆ ಅನ್ಯಾಯವನ್ನು ಹೋಗಲಾಡಿಸೋದ್ರ ಸಲುವಾಗಿ ತಕ್ಷಣ ಅಲಗ್ ಅವರ ನೇತೃತ್ವದೊಳಗೆ ಒಂದು ಕಮಿಟಿ ಮಾಡಿದರು. ಅಲಗ್ ಅವರು, ಪ್ರೊಫೆಸರ್ ಅಲಗ್, ಫಾರ್ಮರ್ ಯೂನಿಯನ್ ಮಿನಿಸ್ಟರ್, ಅವರ ನೇತೃತ್ವದೊಳಗೆ ಒಂದು ಕಮಿಟಿ ಮಾಡಿದರು. ಅವ್ರಿಗೆ ಯಾವ್ಯಾವ ಕಾರಣಕ್ಕೆ ಒತ್ತಡ ಇತ್ತೋ ಗೊತ್ತಿಲ್ಲ, ಆದರೆ ಆ ಅಲಗ್ ಅವರು ಆ ಜವಾಬ್ದಾರಿಯನ್ನು ಒಪ್ಪಿದ್ರು, ಆದರೆ ಕೆಲಸ ಮಾಡೋದನ್ನು ಪ್ರಾರಂಭ ಮಾಡಲಿಲ್ಲ. ನಂತರ ನನಗೆ ಆಗೋದಿಲ್ಲ ಅಂತ ತಿಳಿಸಿದರು. ಅದಕ್ಕಿಂತ ಮೊದಲು ನಾವು ಸಾಕಷ್ಟು ಚರ್ಚೆ ಮಾಡಿದ್ವಿ, ಯಾರನ್ನ ಮಾಡಬೇಕು ಯಾರನ್ನ ಬಿಡಬೇಕು ಅಂತೇಳಿ. ಆದರೆ ಮುಂದೆ ಅಲಗ್ ಅವರು ಇನ್ನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಅವ್ರಿಗೆ ಗೊತ್ತಾದ ತಕ್ಷಣ ನಂಜುಂಡಪ್ಪನವ್ರನ್ನ ಅಧ್ಯಕ್ಷರು ಮಾಡಬೇಕು. ಹೀ ಸೆಂಟ್ ಮೀ ಆಸ್ ಈಸ್ ಮೆಸೆಂಜರ್. ಅವರ ಆ ವಿನಂತಿಯನ್ನು ಹೊತ್ತು ನಂಜುಂಡಪ್ಪನವ್ರ ಹತ್ರ ಹೋದ್ವಿ ನಾವು. ಯಾಕಂದರೆ ನಂಜುಂಡಪ್ಪ ಅವರು ಅಲಗ್ ಅವ್ರಕ್ಕಿಂತ ಎತ್ತರದ ವ್ಯಕ್ತಿತ್ವ ಅವ್ರದ್ದು. ಅವ್ರಿಗೆ ಮನವರಿಕೆ ಮಾಡಿ SM ಕೃಷ್ಣ ಅವ್ರಿಗೆ ಗೊತ್ತಿತ್ತು ನಂದು ನಂಜುಂಡಪ್ಪನವರ ಸಂಬಂಧಗಳು. ಆ ಸಂಬಂಧಗಳನ್ನು ನನಗೂ ಅವರು ಆ ಸಂದರ್ಭದಲ್ಲಿ ಹೇಳ್ತಾ ಒಪ್ಪಿಸಲೇಬೇಕು ಅಂತೇಳಿ ಹೇಳಿದರು. ಅವರು ಒಪ್ಪಿದರು. ನಂಜುಂಡಪ್ಪ ಸಮಿತಿಯನ್ನು ನೇಮಣಿಕೆ ಮಾಡಿದರು. ಅಷ್ಟೇ ಅಲ್ಲ, ವರದಿಯನ್ನು ಬೇಗ ತಗೊಳ್ಳೋಂಗೆ ಮಾಡಿದರು. ಆ ವರದಿಯನ್ನು ಅನುಷ್ಠಾನ ಮಾಡಿದರು. ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸನ್ನು ಕೊಟ್ಟರು. ಉತ್ತರ ಕರ್ನಾಟಕದ ಅಸಮತೋಲನವನ್ನು ನಮ್ಮ ಭಾಗಕ್ಕೆ ನ್ಯಾಯ ಕೊಡಿಸೋದ್ರಲ್ಲಿ ಬಹುದೊಡ್ಡ ರಚನಾತ್ಮಕ ಹೆಜ್ಜೆಯನ್ನು ಇಟ್ಟವರು ಸನ್ಮಾನ್ಯ SM ಕೃಷ್ಣರು. ಇದು ಒಂದೇ ಅಲ್ಲ, ಇವತ್ತು ನೋಡ್ರಿ, ಇವತ್ತು ನಮ್ಮ ಕೂಗು ಏನಿರ್ತೇವೆ ಇಲ್ಲಿ, ಕೃಷ್ಣ ಯೋಜನೆ ಪೂರ್ಣ ಆಗಿಲ್ಲ, ಕೃಷ್ಣ ಯೋಜನೆ ಹಿಂಗಾಗ್ಬೇಕು ಹಂಗಾಗ್ಬೇಕಂತೆಲ್ಲ ಹೇಳ್ತೀವಿ. ಕೃಷ್ಣ ಯೋಜನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಲ್ಮಟ್ಟಿ ಡ್ಯಾಮ್ ಕನ್ಸ್ಟ್ರಕ್ಷನ್ಗೆ ಅಡಿಗಲ್ ಹಾಕಿದ್ರೇನೋ ಖರೆ, ಆದರೆ ಆಲ್ಮಟ್ಟಿ ಡ್ಯಾಮ್ ಮುಗಿಬೇಕಾದ್ರೆ ಅತ್ಯಂತ ಸಂಪೂರ್ಣವಾಗಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಸಲ್ಲಬೇಕಾಗಿದ್ರೆ ಅದು SM ಕೃಷ್ಣರವ್ರಿಗೆ ಸಲ್ಲಬೇಕಾಗ್ತದೆ. SM ಕೃಷ್ಣ ಅವರ ಕಾಲದೊಳಗನ SM ಕೃಷ್ಣ ಅಧಿಕಾರಕ್ಕೆ ಬಂದಾಗ ಏನು 734 ಬಚಾವತ್ ಅವಾರ್ಡ್ ಮುಖಾಂತರ ನಮಗೆ ನೀರು ನಮ್ಮ ಪಾಲು ದೊರೆತಿತ್ತು. ಅದರಲ್ಲಿ 300 TMC ನೀರನ್ನು ನಾವು ಬಳಕೆನೇ ಮಾಡಿದ್ದಿಲ್ಲ, ಯೋಜನೆಗಳನ್ನು ತಯಾರು ಮಾಡಿರಲಿಲ್ಲ. ಬರೀ 400 TMCಗೆ ಮಾತ್ರ ಯೋಜನೆ ತಯಾರು ಮಾಡಿದ್ವಿ. SM ಕೃಷ್ಣ ಬಂದ ಒಂದು ವರ್ಷದೊಳಗೆ ಬಚಾವತ್ ಅವಾರ್ಡ್ನ ಟೈಮ್ ಮುಗಿದು ಹೋಗಿತ್ತು. ಆವಾಗ ನನಗೆ ಮಾರ್ಗದರ್ಶನ ಮಾಡಿ, ರಾಜ್ಯಕ್ಕೆ ಮಾರ್ಗದರ್ಶನ ಮಾಡಿ 729 TMCಗಳಿಗೆ ಯೋಜನೆಯನ್ನು ತಯಾರು ಮಾಡಿ, ಸ್ಕೀಮನ್ನು ಕಂಪ್ಲೀಟ್ ಮಾಡಿ, ಆ ಎಲ್ಲ ಯೋಜನೆಗಳನ್ನು ಚಾಲನೆ ಕೊಟ್ಟಂಥ ಯಾರಾದರೂ ಧೀಮಂತ ನಾಯಕ ಇದ್ದರೆ ಅದು ಸನ್ಮಾನ್ಯ SM ಕೃಷ್ಣ. ಇವತ್ತು ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳು, ಅದು ನಿಮ್ಮ ಅಪ್ಪರ್ ತುಂಗಾ ಇರಲಿ ಅಧ್ಯಕ್ಷರೇ, ಅಪ್ಪ ಭದ್ರಾ ಇರಲಿ, ನಮ್ಮ ಭಾಗದ ಕೃಷ್ಣ ಮೇಲ್ದಂಡೆ ಇರಲಿ, ಘಟಪ್ರಭಾ ಇರಲಿ, ಇವೆಲ್ಲ ಒಂದು ರೀತಿ ಕೆಲಸ ಪ್ರಾರಂಭ ಮಾಡಿ ಮುಕ್ತಾಯ ಹಂತಕ್ಕೆ ಬರೋದಕ್ಕೆ ಕಾರಣ. ಎಷ್ಟು ನೀಡಿದ್ರು ಅಂತೀರಿ? ಉತ್ತರ ಕರ್ನಾಟಕಕ್ಕೆ ಯೋಜನೆಗಳನ್ನು ಮಂಜೂರು ಮಾಡಿದರು ಅಲ್ಲ, ಬರೀ ಸ್ಕೀಮ್ನೊಳಗೆ ಹೆಬ್ಬಾರ್ ಅವರು ಎಲ್ಲ ನೀರು ಹಂಚಿಕೆ ಮಾಡಿಸಿದ್ರು ಅಲ್ಲ. ಬಜೆಟ್ಟಿನ 37%, 37% of budget was allocated to
ವಾಟರ್ ರಿಸೋರ್ಸಸ್, ನೀರಾವರಿಗಾಗಿ. ಅದರಲ್ಲಿ ಮೋರ್ ದೆನ್ 75% ವಾಸ್ ಫಾರ್ ನಾರ್ತ್ ಕರ್ನಾಟಕ ಅನ್ನೋದನ್ನು ಭಾಳ ಕೃತಜ್ಞತಾಪೂರ್ವಕವಾಗಿ ಎಸ್.ಎಂ. ಕೃಷ್ಣ ಅವ್ರನ್ನ ನಾವು ನೆನಪು ಮಾಡ್ಕೋತೀವಿ. ಇಷ್ಟು ದೊಡ್ಡ ಕೆಲಸ ಮಾಡುವಂಥ ಆ ನಾಯಕ ನಮ್ಮ ಉತ್ತರ ಕರ್ನಾಟಕಕ್ಕೆ ಬಹಳಷ್ಟು ಕೆಲಸ ಮಾಡಿದರು. ಈ ಮಾದಾಯಿ ವಿಚಾರ ಬಂತು, ರಾಜಿ ಮಾಡಿಸ್ಕೋಬೇಕು, ರಾಜಿ ಮಾಡಿಸಿ ಕೆಲಸ ಮಾಡ್ಕೋಬೇಕು ಅಂತೇಳಿ ನಾವು ಎಸ್.ಎಂ. ಕೃಷ್ಣರವ್ರಿಗೆ ವಿನಂತಿ ಮಾಡಿದ್ವಿ. ಅವ್ರು ಹೇಳಿದರು, HK, go to Margaret Alva. You pursue her to talk to Goa Chief Minister. You tell me, I will also come. ಮಾರ್ಗ್ರೆಟ್ ಅಳ್ವಾ ಅವ್ರ ಕಡೆಯಿಂದ ಗೋವಾ ಚೀಫ್ ಮಿನಿಸ್ಟ್ರಿಗೆ ಮಾತಾಡಿಸಿ ರಾಜಿ ಆಗೋದಕ್ಕೆ, ಅವರು ಅದಕ್ಕೆ ಕಬೂಲಿ ಕೊಡೋದಕ್ಕೆ, ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಭಾಳಷ್ಟು ಪ್ರಯತ್ನ ಮಾಡಿದರು. ಅದು ಯಾವಾಗ ಸಾಧ್ಯ ಆಗೋದಿಲ್ಲ ಅಂದ್ರೆ ಫೈಂಡ್ ಸಮ್ ಆಲ್ಟರ್ನೇಟಿವ್. ಕಳಸಾ ಬಂಡೂರಿ ಆ ಹೊಸ ಕಲ್ಪನೆಯನ್ನು ಹುಟ್ಟುಹಾಕೋದ್ರೊಳಗೆ ಪ್ರೇರಕ ಶಕ್ತಿ ಆದವರು ಸನ್ಮಾನ್ಯ ಎಸ್.ಎಂ. ಕೃಷ್ಣ. ಇವತ್ತು ಕಳಸಾ ಬಂಡೂರಿ ಈ ಸ್ಥಿತಿಗೆ ಬಂದು ನಾವು ಇಷ್ಟು ನಮ್ಮ ಹಕ್ಕಂತೇಳಿ ಸ್ಥಾಪನೆ ಮಾಡಬೇಕಾಗಿದ್ದರೆ ಎಸ್.ಎಂ. ಕೃಷ್ಣ ಅವರು ಕಾರಣ. ಇನ್ನೊಂದು ಬಹುದೊಡ್ಡದಾಗಿರ್ತಕ್ಕಂಥ ಮಹಾರಾಷ್ಟ್ರದಿಂದ ನಮಗೆ 3 TMC ನೀರು ಬರಬೇಕಾಗಿತ್ತು ನಿಪ್ಪಾಣಿ ಭಾಗದೊಳಗೆ. ಆ ಭಾಗದೊಳಗೆ ಟೈಮ್ ಮುಗಿದು ಹೋಗಿಬಿಟ್ಟಿತ್ತು. ಮಹಾರಾಷ್ಟ್ರದವರು ಅವ್ರು ಏನು ಟೈಮ್ ಕೊಟ್ಟಿದ್ದಾರೆ ನಮ್ಗೆ, ಆ ಟೈಮ್ ಮುಗಿದಿತ್ತು. ಆದರೆ ಅವರೆಲ್ಲ ಏನು ಹೇಳ್ತಿದ್ರು ಅಂದ್ರೆ, ನೀವು ಇವತ್ತು ಬಂದರೆ ನಾವು ನಿಮ್ಗೆ ಅನುಕೂಲ ಮಾಡ್ತೀವಿ. ನಾವು ಹೋದ್ವಿ, ಅವಾಗ ಎಸ್.ಎಂ. ಕೃಷ್ಣ ನಮ್ಮ ಜೊತೆಗೆ ಬಂದರು. ಅವಾಗೆಲ್ಲ ಏನು ಇತ್ತು ಅಂದರೆ, ಇಬ್ಬರು ಮುಖ್ಯಮಂತ್ರಿಗಳು ಕೂಡಿದರು ಅಂದರೆ ಸಮಸ್ಯೆ ಬಗೆಹರಿದಂಗೆ. ವಿಲಾಸರಾವ್ ದೇಶಮುಖ್ ಅವರು, ಎಸ್.ಎಂ. ಕೃಷ್ಣರವರು ಕೂಡಿದರು, ಮಾತನಾಡಿದರು. ನಾವು ಮತ್ತೆ ವಾಪಸ್ ಬಂದು 36 ಕೋಟಿ ರೂಪಾಯಿ GD ತಗೊಂಡು ಹೋಗಿ ಅಲ್ಲಿ ಅಗ್ರಿಮೆಂಟ್ ಮಾಡಿಕೊಂಡು 3 TMC ನೀರನ್ನು ನಮ್ಮ ಕರ್ನಾಟಕಕ್ಕೆ ಬರೋ ಹಾಗೆ, ಆ ನಿಪ್ಪಾಣಿ ಭಾಗಕ್ಕೆ ಬರೋ ಹಾಗೆ ಮಾಡ್ಕೊಂಡು ಬಂದ್ವಿ. ಅಂದರೆ ಯಾವ ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡೋದಕ್ಕೆ ನಮ್ಮೆಲ್ಲರನ್ನ ಹಚ್ತಿದ್ರು ಅನ್ನೋದಕ್ಕೆ ಇದೊಂದು ಉದಾಹರಣೆ. ವೈಯಕ್ತಿಕ ಮಟ್ಟದಲ್ಲಿ ಹಿ ವಾಸ್ ಒನ್ ಆಫ್ ದಿ ಮೋಸ್ಟ್ ಸಿಂಪಲ್ ಮ್ಯಾನ್. ಇವತ್ತು ಅವ್ರನ್ನ ನೋಡಿದರೆ ನಾವು ಹೆಂಗಿರ್ಬೋದು, ಅವ್ರ ಬದುಕು ಸ್ಟೈಲ್ ಹೆಂಗಿರ್ಬೋದು ಅಂತೆಲ್ಲ ಇಮ್ಯಾಜಿನ್ ಮಾಡ್ತೀವಲ್ಲ. ಒಂದು ದಿನ ನಾನು ನನ್ನ ಕಚೇರಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ, ಅವರೇ ಫೋನ್ನಲ್ಲಿ ಬಂದುಬಿಟ್ರು. HK ಕಮಿಯ ಅಂತ ಅಂದರು. ಐ ಹೋಪ್ ಯು ಆರ್ ಇನ್ ಆಫೀಸ್. ಎಸ್ ಬಂದೆ. ನಾನು ಹೋದೆ, ಸಮಯ ನೋಡಿಕೊಂಡ್ರು. 1:20 1:15 ಎಷ್ಟೋ ಆಗಿತ್ತು. ನಾವು ವಿಲ್ ಗೋ ಟುಗೆದರ್, ವಿಲ್ ಗೋ ಟು ಲಂಚ್ ಅಂತ ಅಂದರು. ಆಯಿತು ಅಂತ ಹೇಳಿ ವೇಟ್ ಮಾಡ್ತಿದ್ದೆ. ಯಾರೋ ಬಂದರು, ಇನ್ನೊಬ್ಬರು ಇಂಪಾರ್ಟೆಂಟ್ ಪರ್ಸನ್. ಅವ್ರು ಕೂಡ ಒಂದು 10-15-20 ನಿಮಿಷ ಆಯಿತು. ಅವರು ಊಟಕ್ಕೆ ಎಲ್ಲಿ ಹೋಗೋದು ಅಂತ ಹೇಳಲಿಲ್ಲ, ಅಥವಾ ಎಲ್ಲಿ ಊಟಕ್ಕೆ ಬರ್ತೀವಿ ಅಂತಲೂ ಹೇಳಲಿಲ್ಲ. ಸೀದಾ ಅವ್ರ ಮನೆಗೆ ಹೋದ್ವಿ. ನಾವು ಮನೆಗೂ ಊಟಕ್ಕೆ ಬರ್ತೀವಿ ಅಂತ ಹೇಳಿರಲಿಲ್ಲ. ನಾವಿಬ್ಬರು ಟೇಬಲ್ಗೆ ಹೋದ್ವಿ. ನನಗೆ ಆಶ್ಚರ್ಯ ಅಂದರೆ, ಟೇಬಲ್ ಮೇಲೆ ಒಂದು ಉಪ್ಪಿನಕಾಯಿ, ಹಪ್ಪಳ ಸಹಿತ ಇಲ್ಲ, ಮತ್ತೊಂದು ಚಟ್ನಿ ಇಲ್ಲ, ಒಂದು ಮುದ್ದೆ, ಒಂದು ಸಾರು ತರೋದ್ರೊಳಗೆ ಅವನು ಹುಡುಗ ಓಡಾಡ್ತಾ ಇದ್ದ. SMK ಅವರು ಎದ್ದು ಗಡಿಬಿಡಿ ಒಳಗೆ ಅಡುಗೆ ಮನೆಗೆ ಹೋದರು. ಮತ್ತೆ ಹೊರಗೆ ಬಂದರು. ಮತ್ತು ಅವ್ರ ಮನೆಯವರು ಪ್ರೇಮಕ್ಕವರು ಮೇಲೆ ಹೋಗಿದ್ದರು. ಅವ್ರನ್ನ ಬೇಗ ಕರ್ಕೊಂಡು ಬಾ ಅಂತ ಹೇಳಿದರು. ಸ್ವಲ್ಪ ಐ ವಾಸ್ ಫೀಲಿಂಗ್ ದಟ್ ಹಿ ಈಸ್ ಲಿಟಲ್ ಡಿಸ್ಟರ್ಬ್ಡ್. ಯಾಕೆ ಅಂದರೆ, ಅವ್ರ ಊಟ ಅಂದರೆ ಆ ಮುದ್ದೆ, ಆ ನೀರು ಸಾರು, ಉಪ್ಪಿನಕಾಯಿ. ಉತ್ತರ ಕರ್ನಾಟಕದವರು ನಮಗೆ ಆ ಮುದ್ದಿನೂ ಆಗೋದಿಲ್ಲ, ಆಮೇಲೆ ಆ ಸಾರನೂ ಆಗೋದಿಲ್ಲ,
2-3 ಪಲ್ಯ 3-4 ಪಲ್ಯ ಸ್ವೀಟು ಅದು ಇದು ಇಟ್ಕೊಂಡು ಕುಂತಿರ್ತೇವೆ ನಾವು. he was feeling that I did not tell, ಏನೂ ಪ್ರಾಪರ್ ಆರ್ಗನೈಸ್ ಆಗಲಿಲ್ಲ, ಇವ್ರು ಬುದ್ಧಿ ತಿನ್ನಂಗಿಲ್ಲ ಅಂಥೇಳಿ ಭಾಳ ಡಿಸ್ಟರ್ಬ್ಡ್ ಇದ್ರು. ನನಗೆ ಅವ್ರು ಏನೇನೋ ಸ್ವೀಟ್ಸ್ ಕೊಟ್ಟರು, ಅದನ್ನು ಕೊಟ್ಟರು, ಇದನ್ನು ಕೊಟ್ಟರು. ಐ ಹ್ಯಾಡ್ ಇನಫ್ ಐಟಮ್ಸ್. ಆದರೆ ಅವ್ರ ಊಟ ಬರೇ ಮುದ್ದೆ, ಆ ಸೊಪ್ಪಿನ ಸಾರು, ಇಷ್ಟು ನೀರು ಸಾರು, ಬಸ್ಸಾರು ಏನೋ ಅಂತಿದ್ರು, ಅದು ಬಸ್ಸಾರು. ಮಧ್ಯಾಹ್ನದ ಊಟ ಅಷ್ಟೇ. ಅಂದರೆ ಅವರು ಸಿಂಪಲ್ ಇರೋಲ್ಲಿ ಸಿಂಪಲ್ಲು ಇರ್ತಿದ್ರು.